ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನನಗೆ ಒಂಥರ ಸ್ಪೆಷಲ್ ಡೇ. ಯಾಕೆ ಅಂದರೆ ನನ್ನ ಚಿಕ್ಕ ಮಗಳಿಗೆ ಕಿವಿ ಚುಚ್ಸೋ ಅಂತ ಶಾಸ್ತ್ರ ಇವತ್ತು. ಸೊ ಅವಳಿಗೆ ಕಿವಿ ಚುಚ್ಸೋಕೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಅಷ್ಟೇನೆ ನರ್ವಸ್ ಕೂಡ ಆಗಿದ್ದೀನಿ. ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಅಂತ ಗೊತ್ತಿಲ್ಲ. ನನ್ನ ದೊಡ್ಡ ಮಗಳು ಸ್ವಲ್ಪ ಸ್ಟ್ರಾಂಗ್ ಇದ್ಲು. ಇವಳು ಯಾವಾಗಲೂ ಅಂಟ್ಕೊಂಡೇ ಇರ್ತಾಳೆ ನನಗೆ. ಹಾಗಾಗಿ ಬೇರೆಯವ್ರ ಹತ್ರ ಎಲ್ಲ ಹೋಗಲ್ಲ. ಅದೊಂದು ಸ್ವಲ್ಪ ಭಯ ಇದೆ. ಮತ್ತು ಸ್ವಲ್ಪ ಸ್ಮೂತ್ ಇದ್ದಾಳೆ ಅವಳು. ಅವಳಿಗಿಂತ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಭಯ ಕೂಡ ಇದೆ. ಶಾಪ್ಗೆ ಹೋಗಿ ರೀಚ್ ಆಗಿದ್ದೀವಿ. ಮತ್ತೆ ದೊಡ್ಡ ಮಗಳನ್ನ ಕರ್ಕೊಂಡು ನಾನು, ನನ್ನ ಹಸ್ಬೆಂಡು, ಚಿಕ್ಕ ಮಗಳು. ಸೊ ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಸೊ ವೆಯ್ಟ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅದಾದ್ಮೇಲೆ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಯಾವ ಓಲೆ ಅಂತ ನಾವೇನೋ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅವರು ಕಿವಿಗೆ ಮಾರ್ಕ್ ಮಾಡ್ಕೊಂಡ್ರು ಯಾವ ಭಾಗಕ್ಕೆ ಚುಚ್ಚಬೇಕು ಅಂತ ಹೇಳಿ. ನಮ್ಮತ್ತೆ ಎತ್ಕೊಂಡಿದ್ರು. ಆಮೇಲೆ ಅಲ್ಲಿ ಶಾಪ್ ಅವರು ಅದನ್ನ ಮಾರ್ಕ್ ಮಾಡ್ತಾ ಇರೋದು ನೋಡ್ಬಿಟ್ಟು ಅವಳು ಸಿಕ್ಕಾಬಟ್ಟೆ ಹತ್ಬಿಟ್ಲು. ಅಷ್ಟಕ್ಕೇನೆ ಚುಚ್ಚಿಲ್ಲ, ಇನ್ನು ಜಸ್ಟ್ ಮಾರ್ಕ್ ಮಾಡಿರೋದಕ್ಕೆ ಸಿಕ್ಕಾಬಟ್ಟೆ ಹತ್ಬಿಟ್ಲು. ಅವಳು ಯಾರ ಹತ್ರನೂ ಹೋಗಲ್ಲ, ನನ್ನ ಹತ್ರನೇ ಇರ್ತಾಳೆ. ಹಾಗಾಗಿ ನಾನೇ ಕೂರಿಸ್ಕೊಂಡು ಚುಚ್ಚೋದಕ್ಕೆ ಅಂತ ಕೂರಿಸ್ಕೊಂಡೆ. ನನ್ನ ಹತ್ರ ಬಂದ್ಮೇಲೆ ಸ್ವಲ್ಪ ಸಮಾಧಾನವಾಗಿದ್ಲು. ನೆಕ್ಸ್ಟ್ ಕಿವಿ ಚುಚ್ಚುವಾಗ ನಾನೇ ಕೂರಿಸ್ಕೊಂಡೆ. ಯಾಕೆಂದ್ರೆ ನನ್ನ ಹತ್ರ ಸುಮ್ಮನೆ ಇರ್ತಾಳೆ. ಬೇರೆಯವ್ರು ಜಸ್ಟ್ ಸುಮ್ಮನೆ ಎತ್ಕೊಂಡ್ರು ಅಳ್ತಾಳೆ. ಹಾಗಾಗಿ ಇನ್ನು ಚುಚ್ಚೋದಕ್ಕೆ ಬಿಡಲ್ಲ ಅಂತ ಹೇಳಿ ನಾನೇ ಎತ್ಕೊಂಡೆ. ನನಗಷ್ಟು ಧೈರ್ಯ ಇಲ್ಲ, ಆದರೂ ಕೂಡ ಅವಳಿಗೋಸ್ಕರ ಎತ್ಕೊಂಡೆ. ಬಟ್ ಈ ಸಲ ಹಾಕಿದವರು ತುಂಬ ಲೇಟ್ ಮಾಡ್ತಾಯಿದ್ರು ಚುಚ್ಚೋದು ತೆಗಿಯೋದು. ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅನಿಸುತ್ತೆ. ಬಟ್ ನನ್ನ ದೊಡ್ಡ ಮಗಳಿಗೆ ಚುಚ್ಚಿದವರು ತುಂಬ ಬೇಗ ಒಂದೇ ಸಲ ಹಾಕಿ ಒಂದೇ ಅಟೆಂಪ್ಟಲ್ಲಿ ಚುಚ್ಚಿಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಅಷ್ಟೊಂದೇನಿಲ್ಲ, ಜಸ್ಟ್ ಚುಚ್ಚುವಾಗ ಮಾತ್ರ ಅವಳು ಹತ್ತಿದ್ದು. ಬಟ್ ಇವಳಿಗೆ ಚುಚ್ಚಿದವರು ಸ್ವಲ್ಪ ನಿಧಾನವಾಗಿ ಚುಚ್ಚೋದು ಅದು ಆಗ್ತಾ ಇರಲಿಲ್ಲ. ಮತ್ತೆ ಪುನಃ ಇನ್ನೊಂದ್ಸಲ ಚುಚ್ಚೋದು ತೆಗಿಯೋದು ರೆಡಿ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ರು. ಸೊ ಅದು ತುಂಬಾ ಹೊತ್ತು ತಗೊಂಡು ಒಂದ್ ಕಿವಿಗೆನೆ ತುಂಬಾ ಹೊತ್ತು ತಗೊಂಡ್ರು. ಪಾಪ ಅವಳಿಗೆ ಚುಚ್ಚುವಾಗ ಒಂದೇ ಸಲಕ್ಕೆ ಗಟ್ಟಿಯಾಗಿ ಒಂದೇ ಸಲ ಅದು ಕ್ಲೀನ್ ಆಗಿ ಕುತ್ಕೊಳ್ಳೋ ತರ ಚುಚ್ಬಿಟ್ರೆ ಅದಷ್ಟು ನೋವಾಗಲ್ಲ ಅನ್ಸುತ್ತೆ. ಅಂದ್ರೆ ಒಂದ್ ಸಲಕ್ ಮಾತ್ರ ನೋವಾಗುತ್ತೆ. ಬಟ್ ಅವಾಗ ತೆಗಿಯೋದು ಚುಚ್ಚೋದು ಅರ್ಧಂಬರ್ಧ ಮಾಡೋದು ಎಲ್ಲ ಮಾಡಿದ್ರೆ ತುಂಬಾ ನೋವಾಗುತ್ತೆ ಅಂತ ಒಂಥರ ನನ್ಗೆ ಫೀಲ್ ಆಯ್ತು. ಲಾಸ್ಟ್ ಟೈಮ್ ನನ್ನ ದೊಡ್ಡ ಮಗಳಿಗೆ ಕಿವಿ ಓಲೆ ಚುಚ್ಚಿದವರು ತುಂಬ ಈಸಿಯಾಗಿ ಒಂದೇ ಸಲಕ್ಕೆ ನೀಟಾಗಿ ಮಾಡಿಕೊಟ್ರು. ಹಾಗಾಗಿ ಅವಳು ಜಸ್ಟ್ ಹಾಕುವಾಗ ಮಾತ್ರ ಹತ್ತಿದ್ದು. ಇವಳಿಗೂ ಏನಂತ ಏನು ತೊಂದರೆ ಆಗಿಲ್ಲ. ಚುಚ್ಚಿದ ತಕ್ಷಣನೇ ಅಳು ನಿಲ್ಲಿಸ್ಬಿಟ್ಲು. ಬಟ್ ಏನಂದರೆ ಪ್ರೊಸೆಸಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಅಂತ ಅಷ್ಟೇ. ಸ್ವಲ್ಪ ಜಾಸ್ತಿ ಹತ್ತಲು ಸ್ವಲ್ಪ ಜಾಸ್ತಿ ನೋವಾಗಿರುತ್ತೆ ಅಂತ ನನ್ನ ಒಂದು ಏನು ಫೀಲ್ ಅಷ್ಟೇ. ಬೇರೆ ಯಾವ ಥರನೂ ತೊಂದರೆ ಆಗಿಲ್ಲ. ಕಿವಿ ಊದ್ಕೊಳ್ಳೋದಾಗಲಿ ಅಥವಾ ಗಾಯ ಆಗಿರೋದಾಗಲಿ ರಕ್ತ ಬಂದಿದ್ದಾಗಲಿ ಏನೂ ತೊಂದರೆ ಇಲ್ಲ. ನಾರ್ಮಲ್ ಆಗೇ ಇದ್ಲು. ಎಲ್ಲ ಖುಷಿ ಆಯಿತು. ಹಾಕಿದ್ಮೇಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮುಂಚೆ ಒಂಥರ ಕ್ಯೂಟ್ ಆಗಿದ್ಲು. ಓಲೆ ಹಾಕಿದ್ಮೇಲೆ ಇನ್ನೊಂಥರ ಕ್ಯೂಟ್ ಆಗಿದ್ಲು. ಅಪ್ಪ ಇಲ್ಲಿಗೆ ಒಂದು ದೊಡ್ಡ ಕೆಲಸ ಮುಗ್ದಂಗಾಯಿತು. ನನಗಂತೂ ಅದು ಅಳೋದು ಎಲ್ಲ ನೋಡೋಕ್ಕಾಗಲ್ಲ. ಲಾಸ್ಟ್ ಟೈಮು ಯಶ್ವಿ ನನ್ನ ದೊಡ್ಡ ಮಗಳನ್ನ ಚುಚ್ಚುವಾಗ ನಮ್ಮ ಅತ್ತೆ ಎತ್ಕೊಂಡಿದ್ರು. ಅವರು ಹಿಡ್ಕೊಂಡಿದ್ದ ತಕ್ಷಣ ಅವ್ರು ಚುಚ್ಚಿಬಿಟ್ರು, ಆಗೋಯ್ತು. ಬಟ್ ಇವಳಿಗೆ ಏನಂದರೆ ಅವಳು ನಮ್ಮ ಅತ್ತೆ ಹತ್ರನೂ ಹೋಗಲ್ಲ, ಯಾರ ಹತ್ರನೂ ಹೋಗಲ್ಲ. ಸೊ ಹಾಗಾಗಿ ನಾನೇ ಎತ್ಕೊಂಡು ಕುತ್ಕೊಬೇಕಾಯ್ತು. ಸೊ ಅಲ್ಲಿಗೆ ಬ್ಯಾಕ್ ಟು ನಾರ್ಮಲ್ ಅಂತ ಎಲ್ಲ ಕರೆಕ್ಟ್ ಆಯಿತು. ಅವಳು ಅಳು ನಿಲ್ಲಿಸಿದ್ಲು, ನಮಗೂ ಸಮಾಧಾನ ಆಯಿತು. ಅದಾದಮೇಲೆ ಬೆಲ್ಲ ಏನೋ ತಿನ್ನಿಸಿದ್ರು ಅನಿಸುತ್ತೆ, ಅಳ್ತಾ ಇದ್ಲು ಅಂತ. ಅದಾದಮೇಲೆ ಬೆಲ್ಲ ಅಂದರೆ ಕಿವಿ ಚುಚ್ಚಿದವ್ರಿಗೆ ಆಚಾರಿಗಳಿಗೆ ಬೆಲ್ಲ ತೆಂಗಿನಕಾಯಿ ಅದೇನೋ ಕೊಡುವಂಥ ಶಾಸ್ತ್ರ ಇದೆ. ಅದಕ್ಕಿಂತ ಮುಂಚೆ ಬೆಲ್ಲನ ಆ ಮಗುದು ಕಿವಿ ಹತ್ರ ಹೋಗಿ ಮುರಿತಾರೆ. ಆ ಸಂಪ್ರದಾಯದ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಿಕಾಸ್ ನಾನು ಯಾರ ಕಿವಿ ಚುಚ್ಚೋದನ್ನು ಅಷ್ಟು ನೋಡಿಲ್ಲ. ಇದೇ ನನ್ನ ಮಕ್ಕಳಿಗೆ ಫಸ್ಟ್ ನೋಡ್ತಾ ಇರೋದು. ಹಾಗೆ ಕಿವಿ ಚುಚ್ಚಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ನಮ್ಮ ದೊಡ್ಡ ಮಗಳನ್ನೂ ಕೂಡ ಮನೆಗೆ ಕರ್ಕೊಂಬಂದ್ವಿ. ಯಶ್ವಿ ಎಳಿಬಾರ್ದು. ಬಿಡು, ಎಳಿಬೇಡ. ಯಶ್ವಿ ಅಳ್ತಾಳೆ. ಸೊ ಇಬ್ಬರು ಮಕ್ಕಳು ಒಟ್ಟಿಗೆ ಸೇರ್ಕೊಬಿಟ್ರೆ ಕಣ್ಣು ಅವ್ರ ಮೇಲೆ ಇಟ್ಟಿರಬೇಕು. ನನ್ನ ದೊಡ್ಡ ಮಗಳಂತೂ ಸಿಕ್ಕಾಬಟ್ಟೆ ತುಂಟಿ, ಏನಾದರೂ ಮಾಡ್ತಾನೆ ಇರ್ತಾಳೆ ಚೇಷ್ಟೆ. ಸೊ ಇವಳು ವಾಕರಲ್ಲಿ ಕೂರಿಸಿದ್ರೆ ಅವಳನ್ನ ಹಿಡಿದು ಎಳ್ದಾಡೋದು ಆ ಥರ ಎಲ್ಲ ಮಾಡ್ತಾಳೆ. ಪ್ರೀತಿ ಇದೆ, ಅವಳು ಪ್ರೀತಿ ಮಾಡೋದೇ ಒಂಥರ ವಿಚಿತ್ರ. ಅವಳನ್ನ ಹಿಡಿಯೋದು ಹೊಡಿಯೋದು ಕಚ್ಚೋದು ಈ ಥರ ಎಲ್ಲ ಮಾಡಿಬಿಡ್ತಾಳೆ. ಪಾಪ ಅವಳು ಚಿಕ್ಕವಳು, ಗೊತ್ತಾಗಲ್ಲ. ಸೊ ಹಾಗಾಗಿ ಅವಳನ್ನ ವಾಪಸ್ ಮತ್ತೆ ನಮ್ಮ ಅತ್ತೆ ಮನೆಗೆ ಕಳಿಸ್ಬಿಡ್ತೀವಿ. ಏನದು ಇಲ್ಲಿವರೆಗೂ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಓಲೆ ಹಾಕಿದ್ಮೇಲೆ ಅದೊಂಥರ ಚಂದ.
ಸೊ ಇನ್ನೊಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಮುಖದ್ದು ಶೇಪ್ ಕಟ್ಟೆ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದು ಓಲೆ ನೋಡಿ, ಒಂದು ಓಲೆ ಹಾಕಿದ್ದಕ್ಕೆ ಎಷ್ಟು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಸೊ ಇವಾಗೇನು ಆರಾಮಾಗಿದ್ದಾಳೆ ಮಗು, ಅದು ಚುಚ್ಚಿದಾಗ ಮಾತ್ರ ಅಳ್ತಾ ಇದ್ಲು ಅಷ್ಟೇ. ಸೊ ಅದಾದ್ಮೇಲೆ ನಾರ್ಮಲ್ ನಗ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ, ಅವಳ ಪಾಡಿಗೆ ಅವಳು ನಾರ್ಮಲ್ ಆಗಿ ಹೇಗಿದ್ಲು ಹಾಗೆ ಆಟ ಆಡ್ತಾ ಇದ್ದಾಳೆ. ಸೊ ಹಾಗಾಗಿ ನಥಿಂಗ್ ಟು ವರಿ. ಡೋರ್ ಓಪನ್ ಆಗಿದ್ರೆ ಸಾಕು, ಹೊರಗಡೆ ಓಡೋದಕ್ಕೆ ಓಡ್ಬಿಡ್ತಾಳೆ. ಸೊ ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ, ಬಾಗಿಲನ್ನ ಆಚೆ ದಾಟಿ ಮಕ್ಕಳು ಹೋದ್ರೆ ಅದಕ್ಕೊಂದು ಪೂಜೆ ಮಾಡಬೇಕು. ಮಕ್ಕಳು ಹೊಸಲು ದಾಟಿದ್ರು ಅಂತ ಹೇಳಿ ಹೊಸಲು ಪೂಜೆ ಮಾಡೋ ಅಂಥದ್ದಿದೆ. ಸೊ ಹಾಗಾಗಿ ನಾನು ಅರ್ಜೆಂಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅವಳನ್ನ ದಾಟಕ್ಕೆ ಬಿಡ್ತಾ ಇಲ್ಲ. ಸೊ ನೋಡೋಣ ಯಾವಾಗ ದಾಟ್ತಾಳೆ, ಅವತ್ತು ಪೂಜೆ ಮಾಡಿದ್ರೆ ಆಯಿತು ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತು ಅವಳು ಮಲ್ಕೊಂಡ್ಳು. ಆ ಟೈಮಲ್ಲಿ ಸ್ವಲ್ಪ ನನ್ನ ಮನೆ ಕೆಲಸಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಮಾಡಿಕೊಂಡೆ. ಬಟ್ಟೆಗಳಿದ್ವು ಸ್ವಲ್ಪ ಒಗೆಯೋದಕ್ಕೆ. ಸೊ ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಆಚೆ ಈಚೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಏನೇ ಮಾಡಿದ್ರು ಎಲ್ಲೇ ಹೋದ್ರೂ ಈ ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಸೊ ಮಗುನ ನೋಡ್ಕೊಳ್ಳೋದ್ರ ಜೊತೆಗೆ ಈ ಮನೆ ಕೆಲಸಗಳು ಬೇರೆ ಇರುತ್ತೆ. ಸೊ ಮಗು ಮಲ್ಕೊಂಡಾಗ ನಮಗೆ ಸ್ವಲ್ಪ ಫ್ರೀ ಟೈಮ್ ಅಂತ ಸಿಗುತ್ತೆ. ರೆಸ್ಟ್ ಮಾಡಬೇಕಾ ಅಥವಾ ಸ್ವಲ್ಪ ಕೆಲಸಗಳಿದೆ ಪೆಂಡಿಂಗ್ ಇದೆಯಲ್ಲ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಎಲ್ಲ ಮಾಡ್ಕೊಂಡ್ಬಿಡೋದ, ಏನೂ ಅರ್ಥ ಆಗಲ್ಲ. ಸೊ ಅಷ್ಟರೊಳಗೆ ಎದ್ಬಿಟ್ಲು. ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಾಳೆ, ಒಂದೊಂದ್ಸಲ 5-10 ನಿಮಿಷಕ್ಕೂ ಎದ್ಬಿಡ್ತಾಳೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಕೆಲಸ ಎಲ್ಲ ಪೆಂಡಿಂಗ್ ಆಗುತ್ತೆ. ಹಾಗಾಗಿ ಅವಳ ಜೊತೆನೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ಬೇಕಾಗುತ್ತೆ, ಅವಳಿಗೆ ಟೈಮ್ ಕೊಡ್ಬೇಕಾಗುತ್ತೆ. ನನ್ಗಂತೂ ಯಾವಾಗ ದೊಡ್ಡವರಾಗ್ತಾರೆ ಅವ್ರ ಕೆಲಸ ಅವರೇ ಯಾವಾಗ ಮಾಡ್ಕೋತಾರೆ ಅಂತ ಅನ್ಸ್ಬಿಟ್ಟಿದೆ. ಅಟ್ ದ ಸೇಮ್ ಟೈಮ್ ನನಗೆ ಮತ್ತೆ ಇನ್ನೊಂಥರ ಅನ್ಸುತ್ತೆ, ಬೇಗ ಬೆಳೆದ್ಬಿಟ್ರೆ ಇದನ್ನೆಲ್ಲ ಮತ್ತೆ ಮಿಸ್ ಮಾಡ್ಕೊತೀನಲ್ಲ, ಈ ಚಾನ್ಸ್ ಮತ್ತೆ ಸಿಗಲ್ವಲ್ಲ ಅಂತ ಅನ್ಸುತ್ತೆ. ಹಾಗೂ ಅನ್ಸುತ್ತೆ ಹೀಗೂ ಅನ್ಸುತ್ತೆ, ಏನ್ ಮಾಡೋಣ, ಈ ಟೈಮ್ನ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸನೂ ನಾನೇ ಮಾಡ್ಕೊಬೇಕು, ಆ್ಯಂಡ್ ನನ್ನ ಕೆಲಸನೂ ನಾನೇ ಮಾಡ್ಕೊಬೇಕು, ಪಾಪುನೂ ನೋಡ್ಕೊಬೇಕು. ಹಾಗಾಗಿ ಟೈಮೇ ಸಿಗದೆ ಇರೋ ಥರ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಮುಂದೆ ಒಂದಿನ ಆರಾಮಾಗುತ್ತೆ ಅಂತ ಅಂದ್ಕೊಂಡು ಮುಂದುವರಿಬೇಕಷ್ಟೇ ಅಲ್ವಾ. ಇನ್ನು ಊಟದ ಟೈಮಲ್ಲಿ ಅವಳಿಗೆ ಫಸ್ಟು ಊಟ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅವಳಿಗೆ ಫಸ್ಟ್ ನಾನು ಊಟ ತಿನ್ನಿಸ್ತೀನಿ. ಅದಾದಮೇಲೆ ನಾನು ಊಟ ಮಾಡ್ತೀನಿ. ಇವತ್ತು ನಾನು ಅವಳಿಗೆ ರಾಗಿ ಸರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಟೈಮ್ ರಾಗಿ ಸರಿ ಕೊಡ್ತೀನಿ, ಮಧ್ಯಾಹ್ನ ಅನ್ನ. ಅಂದರೆ ಅನ್ನದಲ್ಲಿ ಏನಾದರೂ ವೆರೈಟಿ ಕೊಡ್ತೀನಿ. ಅನ್ನದ ಜೊತೆ ಸ್ವಲ್ಪ ತರಕಾರಿ ಹಾಕಿ, ಸ್ವಲ್ಪ ಬೇಳೆ ಹಾಕಿ ಅಥವಾ ಬೇರೆ ಏನಾದರೂ ಆ ಥರ ಏನಾದರೂ ಒಂದೊಂದು ದಿನ ಒಂದೊಂದು ಥರ ಮಾಡಿಕೊಡ್ತೀನಿ. ಮಧ್ಯಾಹ್ನ ಟೈಮ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದಾದಮೇಲೆ ಸಂಜೆ ಟೈಮ್ ಮತ್ತೆ ಸರಿ ಕೊಡ್ತೀನಿ, ರಾಗಿ ಸರಿ. ಈಗ ಸ್ವಲ್ಪ ಲೇಟ್ ಆಗಿದೆ, ಟೈಮ್ ಆಗೋಗಿರೋದ್ರಿಂದ ಅವಳಿಗೆ ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕು, ಹಾಗಾಗಿ ರಾಗಿ ಸರಿನೇ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅಂದರೆ ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ ಆ ಥರ ಏನಾದರೂ ಡಿಫ್ರೆಂಟಾಗಿ ಕೊಡ್ತೀನಿ. ಯೂಶ್ವಲಿ ಮಧ್ಯಾಹ್ನಕ್ಕೆ ರೈಸೇ ಕೊಡ್ತೀನಿ, ಬಟ್ ಒಂದೊಂದು ದಿನ ಆಚೆ ಈಚೆ ಆದಾಗ ಯಾವುದಾದ್ರೂ ಒಂದು ಹೊತ್ತಲ್ಲಿ ರೈಸ್ ಕೊಡ್ತೀನಿ ಅಷ್ಟೇ. ಇವಾಗ ರಾಗಿ ಸರಿ ಅವಳಿಗೆ ಊಟ ಮಾಡಿಸಿ ಅದಾದಮೇಲೆ ನಾನು ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಅವಳೇ 1 ಗಂಟೆ ತಿಂತಾಳೆ. ಹಾಗಾಗಿ ಮಕ್ಕಳಿರೋ ಮನೇಲಿ ಗೊತ್ತಿರುತ್ತೆ, ಮಕ್ಕಳು ಸ್ವಲ್ಪ ಹಠ ಮಾಡಿಕೊಂಡು ನಿಧಾನಕ್ಕೆ ತಿಂತಾರೆ. ಹಾಗಾಗಿ ಅವಳಿಗೆ 1 ಗಂಟೆ ತಿನ್ನಿಸ್ಬೇಕು ಅಂದರೆ ನನಗೆ ಊಟ ಲೇಟ್ ಆಗಿಬಿಡುತ್ತೆ. ಏನಾದರೂ ತಿನ್ಕೊಬೇಕು ಅಂತ ಅಂದ್ಕೊತೀನಿ, ಮಧ್ಯದಲ್ಲೇ ಏನಾದರೂ ಲೈಟಾಗಿ ತಿನ್ಕೊಂಬಿಡೋಣ ಅಂತ, ಬಟ್ ಆಗೋದೇ ಇಲ್ಲ. ಹಾಗೆ ನೋಡ್ತಾ ನೋಡ್ತಾ ಸಂಜೆ ಆಗೋಯಿತು. ಸಂಜೆ ಆಗ್ತಾ ಆಮೇಲೆ ನೆನಪಾಗೋಯ್ತು ನನಗೆ, ದೋಸೆಗೆ ನೆನೆ ಹಾಕಿದ್ದೆ ಅಂತ ಹೇಳಿಬಿಟ್ಟು. ಹಾಗಾಗಿ ದೋಸೆಗೆ ರುಬ್ಕೊಳ್ಳೋಣ ಅಂತ ಹೇಳಿ ಬಂದೆ. ಅವಳನ್ನ ಹಾಗೆ ಕಿಚನಲ್ಲಿ ಸ್ವಲ್ಪ ಜಾಗ ಇದೆ, ಕಿಚನಲ್ಲಿ ಅವಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ಮಾಡ್ಕೊತೀನಿ. ಮುಂಚೆ ಎಲ್ಲ ತುಂಬ ಹೆದರ್ಕೊಳ್ಳೋಳು, ಹತ್ತು ಬಿಡೋಳು ಅದನ್ನು ಸೌಂಡ್ ಆಗಿದ ತಕ್ಷಣ. ಸೊ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ. ಇದೇ ಥರ ಕೆಲಸ ಏನಾದರೂ ಮಾಡ್ತಾ ಇರಬೇಕಾದ್ರೆ ಎತ್ಕೋ ಅಂತಾಳೆ, ಎತ್ಕೊಂಡೇ ಮಾಡ್ಕೊಬೇಕು. ಕೆಲವೊಂದು ಸಲ ತರಕಾರಿ ಎಲ್ಲ ಕಟ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಅವಳನ್ನ ಕೆಳಗೆ ಬಿಟ್ಬಿಟ್ಟು ಅವಳನ್ನ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ ಅದು ಇದು ಏನಾದರೂ ಅವಳಿಗೆ ಅಟ್ರಾಕ್ಟ್ ಆಗೋ ಥರ ಏನಾದರೂ ಕೊಟ್ಬಿಟ್ಟು ಆಟ ಆಡೋದಕ್ಕೆ ಆಮೇಲೆ ನಾನು ಕೆಲಸ ಮಾಡ್ಕೊತೀನಿ. ಆದರೂ ಜಾಸ್ತಿ ಕೆಳಗೆ ಇರೋದಿಲ್ಲ. ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವಳಿಗೆ ಮೇಲೆ ಎತ್ಕೊಳ್ಳೇಬೇಕು ಆ ಥರ. ಆದಷ್ಟು ಎತ್ಕೊಂಡೇ ಮಾಡ್ಕೊತೀನಿ. ಬಟ್ ಆಗದೇ ಇರೋ ಅಂಥದ್ದನ್ನೆಲ್ಲ ನಾನು ಏನಾದರೂ ಅವಳಿಗೆ ಬೇರೆ ಥರ ಮೈಂಡ್ ಡೈವರ್ಟ್ ಮಾಡಿ ಮಾಡ್ಕೋಬೇಕಾಗುತ್ತೆ. ದೋಸೆಗೆಲ್ಲ ರುಬ್ಕೊಂಡಿದ್ದಾಗೋಯ್ತು. ಇನ್ನು ಕಿಚನಲ್ಲಿ ಬೇಜಾನ್ ಕೆಲಸಗಳಿದೆ. ಸೊ ಒಂದು ಲಾಟ್ ಪಾತ್ರೆ ಇದೆ, ಅದನ್ನೆಲ್ಲ ತೊಳ್ಕೊಬೇಕು. ಕಿಚನ್ ಕೂಡ ಕ್ಲೀನ್ ಮಾಡ್ಕೊಬೇಕು. ಹಾಗೆಯೇ ಅಡುಗೆಗೆ ಏನಾದರೂ ಲೈಟಾಗಿ ಪ್ರಿಪೇರ್ ಮಾಡ್ಕೊಬೇಕು ಒಂದು ಹೊತ್ತಿಗೆ ಆಗೋ ಹಾಗೆ.
ಸೊ ನೋಡೋಣ, ಟೈಮ್ ಅವಳೇನಾದರೂ ಕೊಟ್ಟರೆ ಮಾಡ್ಕೊತೀನಿ, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡು ಅಂದರೂ ಹೇಗೋ ಮಾಡಿಬಿಡ್ಬೋದಪ್ಪ. ಈ ಮಕ್ಕಳನ್ನ ಹಿಡ್ಕೊಂಡು ಕೆಲಸ ಮಾಡ್ಕೊ ಅಂತ ಹೇಳಿದ್ರೆ ಕಷ್ಟ, ತುಂಬಾ ಕಷ್ಟ. ಅದು ಮನೇಲಿ ಮಕ್ಕಳಿರೋರಿಗೆ, ಅದು ಒಬ್ಬೊಬ್ಬರೇ ಇದ್ದೀವಿ ನಾವು ನೋಡ್ಕೊಳ್ಳೋದಕ್ಕೆ ಅಂದಾಗ ಇನ್ನೂ ತುಂಬ ಕಷ್ಟ. ಒಂದೊಂದ್ಸಲ ಹಂಗೆ ಅನಿಸುತ್ತೆ ನನಗೆ, ಮನೆ ಕೆಲಸ ಎಷ್ಟು ಬೇಕಾದರೂ ಮಾಡಿಬಿಡ್ಬೋದು, ಏನೇ ಕೆಲಸನಾದರೂ ಮಾಡ್ಕೊಂಬಿಡ್ಬೋದು, ಈ ಮಕ್ಕಳು ನೋಡ್ಕೊಳ್ಳೋಕ್ಕಾಗಲ್ಲಪ್ಪ, ಯಾರಾದರೂ ಈ ಮಗುನ ನೋಡ್ಕೊಟ್ಬಿಟ್ರೆ ನಾವೇನು ಬೇಕಾದರೂ ಕೆಲಸ ಮಾಡ್ಕೊಂಬಿಡ್ತೀನಿ ಅನ್ನೋ ಥರ ಮೈಂಡಿಗೆ ಬಂದ್ಬಿಡುತ್ತೆ. ಈಗ ಅವಳು ಮಲಗೋ ತನಕ ವೆಯ್ಟ್ ಮಾಡಬೇಕು. ಮಲಗಿದ ಮೇಲೆ ಬಂದ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಕಿಚನಲ್ಲಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಲೈಟಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲ್ಕೋಬೇಕು. ಇದು ಬೆಳಗಿನ ವ್ಲಾಗು. ನಾನು ನಿನ್ನೆ ಸ್ವಲ್ಪ ಪನ್ನೀರ್ ಮಾಡ್ಕೊಂಡಿದ್ದೆ, ಮನೇಲೇ ಮಾಡಿರೋವಂಥ ಪನ್ನೀರು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಇವತ್ತು ತರಕಾರಿ ಸಾಗು ಥರ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪನ್ನೀರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮನೇಲೂ ಮಾಡ್ಬೋದು, ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು. ಚೆನ್ನಾಗಿ ಬಂದಿತ್ತು. ಅದಕ್ಕೆ ತರಕಾರಿ ಸಾಗುಗೆ ಪನ್ನೀರ್ ಸಾಗು ಥರ ಪನ್ನೀರ್ನ ಆ್ಯಡ್ ಮಾಡಿಬಿಟ್ಟು ದೋಸೆ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ದೋಸೆಗಂತೂ ಸಖತ್ತಾಗಿ ಕಾಂಬಿನೇಷನ್ ಆಗ್ತಾಯಿತ್ತು. ಮನೇಲೇ ಮಾಡ್ಕೋಬೋದು ಪನ್ನೀರ್ನ. ತುಂಬ ಚೆನ್ನಾಗಿ ಬಂತು. ನನಗಂತೂ ತುಂಬ ಖುಷಿಯಾಯಿತು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್ ಬಾಯ್.